ಇಲ್ಲಿ ಈಗ 4-5 ವರ್ಷ ತಾಲೂಕಾಗೆ ಒಂದು ತಹಸೀಲ್ ಆಫೀಸ ಒಂದು ಕೋರ್ಟ, ಅದು ಕೋರ್ಟ್ ಆಗೈತೆ ಅನ್ನೋದು ಅಡ್ಡ ಆಗೈತಿ. 4-5 ತಿಂಗಳು ಅದು ಚಾಲೂನೇ ಇಲ್ಲ. ಅದನ್ನು ಆದಷ್ಟು ಇಲ್ಲೊಬ್ರು ಪರ್ಮನೆಂಟ್ ಜಡ್ಜಿನೂ ಹಾಕಬೇಕು, ಮಂದಿಗೆ ಅನುಕೂಲ ಆಕೈತಿ. ಈಗ 4-5 ಕಿಲೋಮೀಟ್ರ್ ಬಿಟ್ಟು ನಮಗೆ ಅಲ್ಲಿ ಆಫೀಸ್ ಮಾಡಕತ್ತಾರು, ಜನರಿಗೆ ಅದು ಭಾಳ ಅನಾನುಕೂಲ ಆಕೈತಿ. ಇವತ್ತು ಬಡ ಜನರಿಗಾಗಲಿ ಇದಕ್ಕಾಗಲಿ ಹೋಗೋದು ಬರೋದು ತ್ರಾಸ ಆಕೈತಿ. ಇಲ್ಲಿ ಯರಗಟ್ಟಿ APMC ಮಾಡ್ರೆ 30 ಹಳ್ಳಿಗೂ ಸೆಂಟ್ರ, ಯಾವ ಊರಿಗೂ ವ್ಯತ್ಯಾಸ ಇಲ್ಲದ. ಆದಷ್ಟು ಇಲ್ಲಿ APMC ಒಳಗೆ ಮಾಡ್ಯಾರ ಭಾಳ ಚಲೋ ಆಕೈತಿ. ಹಿಂದಿನ ಶಾಸಕರಿಗೂ ಪ್ರಯತ್ನ ಮಾಡಿ ಇವ್ರಿಗೂ ಹೇಳಿವು, ಆದರೂ ಮತ್ತು ಅಲ್ಲಿ ಮಾಡ್ಯಾರ, ಅದನ್ನ ಇಲ್ಲೇ ಮಾಡಿದ್ರೆ ಭಾಳ ಚಲೋ ಆಕೈತೆ ಅಂತೇಳಿ ನಮ್ಮಲ್ಲಿ ವಿನಂತಿ ಐತೆ. ಅವ್ರು ವಿಠಲ್ ದೇವಡ್ಡಿ ಹಿರಿಯರು ಹೇಳಿದಂಗೆ ಯರಗಟ್ಟಿಯ ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರ ಅನುಕೂಲಕ್ಕಾಗಿ ಎಲ್ಲ ಸರ್ಕಾರಿ ಕಚೇರಿಗಳು, ವಿಧಾನಸೌಧ ಆಗಿರ್ಬೋದು, ಸುವರ್ಣಸೌಧ ಆಗಿರ್ಬೋದು, ಯಾವುದೇ ಒಂದು ಕಚೇರಿ ನಮ್ಮ ಸಮೀಪಕ್ಕೆ ಆದರೆ ಅಂತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಒಂದು ಜನರ ಅಭಿಪ್ರಾಯ. ಇಲ್ಲಿಂದ 3-4 ಕಿಲೋಮೀಟರ್ ನಂತರ ಯಾವುದೇ ಒಂದು ಕಚೇರಿ ಆದರೆ ಹೋಗೋದಕ್ಕೆ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಮತ್ತು ಅದರ ವ್ಯವಸ್ಥೆ ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಆದರೆ ಯರಗಟ್ಟಿಯಲ್ಲಿ ಸರ್ಕಾರಿ ಜಮೀನು ಇಲ್ಲದ ಕಾರಣ ಸರ್ಕಾರ ಜಮೀನು ಅದಕ್ಕೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡಿರ್ಬೋದು. ಆದರೆ ಅದನ್ನು ನೋಡಬೇಕಾದ್ರೆ ನಾವು ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಸರ್ಕಾರ ಮಾಡಲಿ ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಸರ್ಕಾರ ಜನರ ಒಂದು ಒತ್ತಾಯದ ಮೇರೆಗೆ ನಮ್ಮ ಊರಿನ ಸಮೀಪದ APMC ಯಾರ್ಡ್ನಲ್ಲಿ ನಮ್ಮ ಎಲ್ಲ ಕಚೇರಿಗಳು ಅಲ್ಲಿ ವರ್ಗಾವಣೆ ಆದರೆ ಒಳ್ಳೆಯದಾಗುತ್ತೆ. ಬೇರೆ ಇದು ದನದ ಒಂದು ಮಾರ್ಕೆಟನ್ನು ಇಲ್ಲಿಂದ ಶಿಫ್ಟ್ ಮಾಡಿದರೆ ಭಾಳ ಒಳ್ಳೆಯದಂತ ಅನ್ನುವಂಥದ್ದನ್ನು ನಮಗೆ ಸಾರ್ವಜನಿಕರಿಗೆ ಆಗುವಂಥದ್ದು ಒಂದು ಒಳ್ಳೆಯ ಕೆಲಸ. ಅದಕ್ಕೆ ಈ ನಮ್ಮ ಒತ್ತಾಯ ಜನರಿಗೆ ಒಳ್ಳೆಯದಾಗುವಂಥ, ಜನರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು. ಅದಕ್ಕೆ ನಮ್ಮ ಸಾರ್ವಜನಿಕರ ಒಂದು ಒತ್ತಾಯದ ಮೇರೆಗೆ ನಾವು ಈ ಒಂದು ಮಾತನ್ನು ಹೇಳ್ತೀವಿ. ನನ್ನ ಹೆಸರು ಕುಮಾರ್ ಹಿರೇಮಠ, ಮಾಜಿ ಸೈನಿಕರು. ಅನಾನುಕೂಲ ಆಗ್ತಾಯಿದೆ. ಒಟ್ಟಾರೆ ತಾಲೂಕಾ ಘೋಷಣೆ ಆದ ನಂತರ 5 ವರ್ಷ ಆದ. ಇಲಾಖೆಗಳು 37 ಇಲಾಖೆಗಳು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಬೇಕು. ಅದರಲ್ಲಿ ಈಗ ನಮ್ಮಲ್ಲಿ ಚಾಲೂ ಆದದ್ದು ಅಂದರೆ ಒಂದು ತಹಶೀಲ್ದಾರ್ ಆಫೀಸು ಬಿಟ್ಟರೆ ಒಂದು ಅಗ್ನಿಶಾಮಕ ದಳದ ಒಂದು ಆಫೀಸ್ ಕಟ್ಟಾರೆ, ಆದರೆ ಇನ್ನೂ ಪ್ರಾರಂಭ ಆಗಿಲ್ಲ. ಅದಕ್ಕೆ ಆದಷ್ಟು ಬೇಗನೆ ಎಲ್ಲ ಆಫೀಸ್ಗಳು ಇಲ್ಲಿ ಬರಬೇಕು. ಜೊತೆಗೆ ಈಗ ಪ್ರಜಾಸೌಧ ಅಲ್ಲಿ ಏನು ನಿರ್ಮಾಣ ಮಾಡತ್ತಿರ್ತಾರೆ ಅದರಿಂದ ಯರಗಟ್ಟಿ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಅವರ ಹಳ್ಳಿಯಿಂದ ಬಂದು ಮತ್ತು ಯರಗಟ್ಟಿ ಬಂದು ಯರಗಟ್ಟಿಯಿಂದ ಮತ್ತೆ ಅಲ್ಲಿ 4 ಕಿಲೋಮೀಟ್ರ್ ಹೋಗಬೇಕು. ಇದು ಭಾಳ ತೊಂದರೆ ಆಗ್ತದೆ. ಅದಕ್ಕೆ ಸಾರ್ವಜನಿಕ ತೊಂದರೆ ಆಗುವ ದೃಷ್ಟಿಯಿಂದ ಆ ಒಂದು ಪ್ರಜಾಸೌಧವನ್ನು ಇಲ್ಲೇ ಯರಗಟ್ಟಿ ಪಟ್ಟಣದಲ್ಲಿ ನಿರ್ಮಾಣ ಮಾಡ್ಬೇಕಂಥೇಳಿ ಎಲ್ಲ ಯರಗಟ್ಟಿ ಮತ್ತು ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರ ಒಂದು ಬೇಡಿಕೆ ಇದೆ. ಅದಕ್ಕೆ ಆ ಬೇಡಿಕೆಗೆ ಸರ್ಕಾರ ಸ್ಪಂದನೆ ಮಾಡಿ ಪಟ್ಟಣದಲ್ಲೇ ನಿರ್ಮಾಣ ಮಾಡಿದರೆ ಭಾಳ ಅನುಕೂಲ ಆಗತ್ತೆ ಅಂಥೇಳಿ ನಮ್ಮ ಅಭಿಪ್ರಾಯ. ತಾಲೂಕು ಕಚೇರಿ ಸ್ಥಾಪನೆ ಅನ್ನುವಂಥದ್ದು ಯರಗಟ್ಟಿ ಊರಿನಲ್ಲೇ ಆಗಬೇಕು. ಯರಗಟ್ಟಿ ಊರು ಇವತ್ತು ಹೊಸದಾಗಿ ಆದಂಥ ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯ ಆವಾಗ ಹೊಸದಾಗಿ ಏನು ತಾಲೂಕು ಮಾಡಿದೆ, ಅದರಲ್ಲಿ ಯರಗಟ್ಟಿಯಲ್ಲಿ ಇವತ್ತು ಮುಂಚೂಣಿಯಲ್ಲಿದೆ. ಇಲ್ಲಿಯ ಜನಸಂದಣಿ, ಇಲ್ಲಿಯ ಪ್ರತಿಯೊಂದು ವ್ಯವಹಾರ, ಇಲ್ಲಿ ಡೆವಲಪ್ಮೆಂಟು ಇದೆಲ್ಲ ಆದ್ದರಿಂದ ಭಾಳ ಖುಷಿಯಾಗ್ತಿದೆ. ಆದರೆ ಈ ತಾಲೂಕು ಕಚೇರಿಯನ್ನು ಯರಗಟ್ಟಿ ಗ್ರಾಮ ಬಿಟ್ಟು ಬೇರೆ ಗ್ರಾಮಕ್ಕೆ ಸ್ಥಳಾಂತರಿಸ್ತಿದ್ದಾರೆ. ಅದು ಹಾಗೆ ಅಲ್ಲಿ ಹೋಗಲಿಕ್ಕೆ ಭಾಳ ಅನುಕೂಲತೆ ಇದೆ. ಅದು ಒಂದು ಗುಡ್ಡದ ಮೇಲಿದೆ. ವೃದ್ಧರು ಮತ್ತು ಅಂಗವಿಕಲರು, ಮಕ್ಕಳು, ಕೂಲಿ ಕಾರ್ಮಿಕರು ಇಂಥವರಿಗೆಲ್ಲ ಹೋಗಲಿಕ್ಕೆ ಗಾಡಿ ವೆಹಿಕಲ್ ಇಲ್ಲದೆ ಇದ್ದವರು ಹೇಗಪ್ಪ ಹೋಗೋದು? ಹಾಗೆಯೇ ಇಲ್ಲ, ಹೋಗಿ ಮತ್ತೆ ವಾಪಸ್ಸು ಬಂದು ಮತ್ತೆ ಆ ಗುಡ್ಡ ಹತ್ತಿ ಹೋಗಬೇಕಾಗತ್ತೆ. ಪ್ರತಿಯೊಬ್ಬರಲ್ಲಿಯೂ ಸಮೇತ ಆಟೋ ಮಾಡ್ಕೊಂಡು ಹೋಗುವಂಥ ಒಂದು ಹಣಕಾಸಿನ ವ್ಯವಸ್ಥೆನೂ ಸರಿಯಾಗಿ ಇರುವುದಿಲ್ಲ. ಹಾಗಾಗಿ ಯರಗಟ್ಟಿಗೆ ಸಮೀಪದಲ್ಲಿ ನೀವು ಸಣ್ಣ ಜಾಗದಲ್ಲಿ ಆದರೂ ಸಹ ಅದಕ್ಕಾಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನೀವು ಇಲ್ಲೇ ಮಾಡೋದ್ರಲ್ಲಿ ಒಂದು ಒಳ್ಳೆಯದು ಅನ್ನಿಸ್ತಾ ಇದೆ. ಯರಗಟ್ಟಿಗೂ ಒಂದು ಶೋಭೆ ಅನ್ನಿಸ್ತಾ ಇದೆ. ನಿಮಗೆ ಇಲ್ಲಿರುವಂಥ APMCಯಲ್ಲೇ ಆದರೂ ಸಹ ಮಾಡಿದರೆ ದನದ ಮಾರ್ಕೆಟ್ ಅನ್ನುವಂಥದ್ದು ಅಲ್ಲಿಗೆ ಶಿಫ್ಟ್ ಮಾಡಿದರೆ ಭಾಳ ಅನುಕೂಲ. ಕಾರಣ ಅಂತ ಹೇಳಿದರೆ ಶನಿವಾರ ಒಂದು ಸಾಧಾರಣ ಒಂದು 5-6 ಸಾರಿ ಆದರೂ ಸಮೇತ ಟ್ರಾಫಿಕ್ ಜಾಮ್ ಆಗಿ ಗಂಟೆಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ ಇದೆ. ಅಂಥ ಒಂದು ತೊಂದರೆ ಸಹ ತಪ್ಪುತ್ತೆ. ಯರಗಟ್ಟಿ ಜನತೆಗೂ ಸಮೇತ ಒಂದು ಒಳ್ಳೆಯ ಒಂದು ಸ್ಥಳ ಸಿಕ್ಕದಂಗೆ ಆಗುತ್ತೆ, ಹೋಗಿ ಬರಲಿಕ್ಕೂ ಒಳ್ಳೆಯದಾಗತ್ತೆ. ನಮ್ಮ ಸಂಘಟನೆ, ನಮ್ಮ ದಂಡಾಧಿಕಾರಿಗಳು ನಮ್ಮ ಸಂಘಟನೆ ಇದ್ದಾರಂತ ನಾವು ತಿಳ್ಕೊಳ್ಳಿಕ್ಕೂ ಸಹಾಯಕಾರಿಯಾಗತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ರತ್ನಾಕರ್ ಶೆಟ್ಟಿ,
ಯರಗಟ್ಟಿ. ಏನು ತೊಂದರೆ ಏನಿಲ್ಲ ರೀ. ಈಗ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಹಿಂದೆ ಇದ್ದಂಥ ಆನಂದ್ ಮಾಮನಿಯವರು ಶಾಸಕರು ಇದ್ದಾಗ ಒಂದು ಈ ತಾಲೂಕಾ ಘೋಷಣೆ ಆಯಿತು. ತಾಲೂಕು ಘೋಷಣೆ ಆದ ಕೂಡಲೇ ತಾಲೂಕಾ ಕಚೇರಿಗಳನ್ನು ತರಲಿಕ್ಕೆ ಎಲ್ಲರೂ ನಮ್ಮ ಶಾಸಕ ವಿಶ್ವಾಸನ್ನ ವೈದ್ಯರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈಗಾಗಲೇ ತಾಲೂಕು ಕಚೇರಿಗಳನ್ನು ತರ್ತಾ ಇದ್ದಾರೆ. ಒಮ್ಮೆ ಯಾವ ಬಂದಿಲ್ಲ, ಈಗಾಗಲೇ 2 ಕಚೇರಿಗಳು ಬಂದ. ಒಂದು ತಾಲೂಕು ಪಂಚಾಯತ್ ಬಿಲ್ಡಿಂಗ್ ರೆಡಿ ಇದೆ, ಉದ್ಘಾಟನೆ ಮಾಡ್ತಾ ಇದ್ದೇವೆ. ಆಮೇಲೆ ಈಗ ನಮ್ಮದು ತಹಶೀಲ್ದಾರ್ ಕಚೇರಿ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಪಟ್ಟಣ ಪಂಚಾಯತಿ ಆಲ್ರೆಡಿ ಇದ್ದ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿದೆ. ಅದನ್ನು ಬಿಲ್ಡಿಂಗು ಕೂಡ ಇಲ್ಲಿ ಸ್ಥಳ ನಿಯೋಜನೆ ಮಾಡಿ ಅಲ್ಲಿಯೂ ಕಟ್ಟಡ ಮಾಡ್ತಾ ಇದ್ದಾರೆ. ಆದರೆ ಏನು ಒಂದು ಎಲ್ಲ ನಮ್ಮದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಊರು ಜನರ ಸಾಮಾನ್ಯ ಜನರ ಎಲ್ಲ ಸಮಾನ ಮನಸ್ಕರ ಹಿರಿಯರ ಒಂದು ಆಗ್ರಹ ಏನ್ರಿಪ್ಪ ಅಂತಂದ್ರೆ, ಅದು ಏನು ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿಂದ 5 ಕಿಲೋಮೀಟರ್ ಆಚೆ ಹೈವೇದ ಪಕ್ಕದಲ್ಲಿ ಅಲ್ಲಿಂದ ಮತ್ತೆ ಗುಡ್ಡ 2 ಕಿಲೋಮೀಟರ್ ಇರಬೇಕು, ಟೋಟಲ್ 7 ಕಿಲೋಮೀಟರ್ ಇರಬೇಕು. ಅದಕ್ಕೆ ಭಾಳ ಸಾರ್ವಜನಿಕರಿಗೆ ಬಹಳ ದೊಡ್ಡ ತೊಂದರೆ ಆಗ್ತದೆ. ಹಳ್ಳಿಯಿಂದ ಜನ ಬಂದು ಇಲ್ಲಿ ಯರಗಟ್ಟಿಗೆ ಬಂದು ಯರಗಟ್ಟಿಯಿಂದ ಮತ್ತೆ ಅಲ್ಲಿ ಯರಗಣ್ಣಿ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಗುಡ್ಡ ಹತ್ತಿ ಹೋಗ್ಬೇಕಂದ್ರೆ ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಆಗ್ತದೆ. ಅದ್ರ ಸಲುವಾಗಿ ಒಂದು ದೊಡ್ಡ ಆಗ್ರಹ ಏನಪ್ಪ ಅಂತಂದ್ರೆ, ನೀವು ಯರಗಟ್ಟಿ ಪಟ್ಟಣದಲ್ಲೇ ಸಾರ್ವಜನಿಕರಿಗೆ ಎಲ್ಲಿ ಅನುಕೂಲ ಆಕೈತಿ ಅಲ್ಲಿ ನೀವು ಪ್ರಜಾಸೌಧ ನಿರ್ಮಾಣ ಮಾಡಿರಿ ಅಂತಂದ್ರೆ ಒಂದು ದೊಡ್ಡ ಅನುಕೂಲತೆ ಆಗತ್ತೆ ಅಂಥೇಳಿ ನಾವು ಆಗ್ರಹ ಮಾಡ್ತೇವೆ. ನನ್ನ ಹೆಸರು ರಫೀಕ್ DK, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ.